ಗೋಮಾತೆಯ ಸೇವಾಕರ್ತರು ಹಾಗೂ ಅವರನ್ನು ನೋಡಿಕೊಳ್ಳುವಂತಹ ಡಾಕ್ಟರ್ ಆಗಿರ್ತಾರೆ. ನಿನ್ನೆ ಬಂದಿದ್ದಾರೆ. ನಿನ್ನೆ ಬಂದು ನಮ್ಮ ಸಭೆಗೂ ಬಹಳ ಒಂದು ಪ್ರಾಮುಖ್ಯತೆ. ಅವರಿಗೆ ಅವರ ಪಪ್ಪ ಇಲ್ಲೇ ಸುಧಾಮರ್ಚಕರಾಗಿ ತಲಾಂತರದಿಂದ ನಡೆಸ್ಕೊಂಡು ಬಂದವರು. ಈ ದೇವಸ್ಥಾನಕ್ಕೂ ಅವರಿಗೆ ಇರುವ ಸಂಬಂಧ ಇನ್ನೊಂದು. ಹಾಗಾಗಿರುವಾಗ ಈ ದುರ್ಗಾದೇವಿ, ದುರ್ಗಾ ಪರಮೇಶ್ವರಿ ದೇವರು ಅವರು ಮನಸ್ಸಲ್ಲಿ ಏನು ಇಷ್ಟ ಪಡ್ತಾರೆ, ಏನು ನೆನೆಸ್ಕೊಂಡಿದ್ದಾರೆ ಅದನ್ನು ಮಾಡಿ ಅವರ ಮಕ್ಕಳಿಗೆ, ಅವರ ಸಂಸಾರಕ್ಕೆ ದೇಶದಲ್ಲಿ ಬಂದು ಕೈ ಹಿಡಿತಾರೆ ಅಂತ ಹೇಳಿ ಪ್ರಾರ್ಥನೆ ಹೇಳಿ. ಹಾಗೆ ಸಂಪತ್ ಸುವರ್ಣ ಅವರು ಮುಂಚಿನ ನಮ್ಮ ಬ್ರಹ್ಮಕಲಶದ ಬ್ರಹ್ಮಕಲಶದ ಪ್ರೆಸಿಡೆಂಟ್ ಆಗಿದ್ರು. ಅವರು ಕಾರ್ಯದರ್ಶಿಯೂ ಆಗಿದ್ರು. ಆಮೇಲೆ ಅವರು ನಮ್ಮ ಕರೆಯಕ್ಕೆ ಹೋಗೊಟ್ಟು ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಲಿಲ್ಲ, ಡಾಕ್ಟ್ರೆ ಅದು ನನ್ನ ಕರ್ತವ್ಯ ಹಂಗೆ ಅಂತ ಹೇಳಿ ಬಂದಿದ್ದಾರೆ. ಸುವರ್ಣ ಪ್ರತಿಷ್ಠೆಗೆ ಬಂದಿದ್ದಾರೆ. ಈ ಒಂದು ಭಾಗ್ಯ ಅವರಿಗೂ ಸಿಕ್ಕಿದ್ದು ಬಹಳ ಖುಷಿ ಅಂತ ನಾನು ಎನಿಸ್ಕೊತೀನಿ. ನಮಗೂ ಒಂದು ಯೋಗ್ಯ ಅವರನ್ನು ಕರೆಯುವಂಥದ್ದು. ನಮಗೆ ತನು ಮನ ಧನ ಸಹಾಯ ಅಷ್ಟು ಮಾತ್ರ ಅಲ್ಲದೆ ಸಲಹೆ ಸೂಚನೆ, ಮತ್ತೆ ನೆಕ್ಸ್ಟ್ ನಮ್ಮ ಬ್ರಹ್ಮಕಲಶ ಆಗ್ತಾರೆ, ಅದರಲ್ಲಿ ಸಹ ದೊಡ್ಡ ಕೊಡುಗೈ ದಾನಿಯಾಗಿ ಬಂದು ನಮ್ಮದೇ ದೇವಸ್ಥಾನ ಅಂತ ಹೇಳಿ ಮುಂದುವರಿಸ್ತಾರೆ ಅಂತ ಹೇಳಿಕೊಳ್ಳುವಂತ ಭರವಸೆ ನನಗುಂಟು. ಅವರಿಗೆ ಜಗನ್ಮಾತೆಯು ಅವರ ಕುಟುಂಬಕ್ಕೂ ಅವರ ಸಂಸಾರಕ್ಕೂ ಅವರ ಮಕ್ಕಳಿಗೂ ಹೋದಲ್ಲಿ ಬದ್ದಲ್ಲಿ ದೇವರು ಕೈ ಎತ್ತು ತೋರಿಸಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಧನ್ಯವಾದವನ್ನು. ಹಾಗೂ ನಮ್ಮ ದುರ್ಗಾ ಟ್ರಾವೆಲ್ಸ್, ನಮ್ಮ ಕೊಲ್ಲಿ ಮತ್ತೆ ಬೆಳ್ತಂಗಡಿ ಬಸ್ ನೋಡಿದ್ರೆ ಸಾಕು ದುರ್ಗಾ ಟ್ರಾವೆಲ್ಸ್ ಎಲ್ಲಿಗೆ ಅಂತ ಕೇಳಿದ್ರೆ ಕೊಲ್ಲಿ ಅಂತಲೇ ಹೇಳ್ತಾರೆ. ಯಾರೇ ಬಂದು ಕೇಳಿದ್ರೆ ಏನ್ ಹೇಳ್ತೀವಿ ಹೇಳಿದ್ರೆ ಯಾವ ಬಸ್ ಹತ್ಬೇಕು, ಕೊಲ್ಲಿ ಬಸ್ಸಲ್ಲಿ ಹತ್ಕೊಂಡ್ಬಿಟ್ಟು ಮನೆಗೆ ಬನ್ನಿ ಅಂತ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರು ನಮ್ಮ ಆಸ್ಟ್ರೇಲಿಯಾದಲ್ಲಿದ್ದಾರೆ, ನ್ಯೂಜಿಲೆಂಡ್. ಹಾಗಾಗಿರುವಾಗ ಅವರು ಬರ್ಲಿಕ್ಕೆ ಆಗಿಲ್ಲ. ಇವರು ವಸಂತ ಬಂಗೇರರು. ಇವರು ಬಂದು ಈ ನಮ್ಮ ಒಳ್ಳೆಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅರಸಿದ್ದಾರೆ, ಹಿಂದಿ ಇದ್ರು, ಇನ್ನೂ ಇದ್ದಾರೆ, ನೆಕ್ಸ್ಟು ಇರ್ತಾರೆ. ನಾವು ದಿನ ಬರ್ಲರಸ, ಇವರ ಬಸ್ ಮಾತ್ರ ದೇವಸ್ಥಾನಕ್ಕೆ ಪ್ರತಿದಿನ 6, 8, 10 ಟ್ರಿಪ್ ಬರ್ತಾ ಇರ್ತದೆ. ಅಲ್ಲ, ಬರ್ತಾ ಇರ್ತದೆ, ಇನ್ನೂ ಬರ್ತದೆ, ಇನ್ನು ಮೇಲೆ 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 ಆಗಿರುವಾಗ ಅವರು ನಮ್ಮ ಜೀರ್ಣೋದ್ಧಾರಕ್ಕೆ ಮತ್ತೆ ಬ್ರಹ್ಮಕಲಶಕ್ಕೆ ಕೊಟ್ಟಿರುವಂತಹ ಸಪೋರ್ಟು ಅಷ್ಟಿಷ್ಟಲ್ಲ, ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತೇನೆ. ಅವರಿಗೆ, ಅವರ ಫ್ಯಾಮಿಲಿಗೆ, ಅವರ ಸಂಸ್ಥೆಗೆ, ಅವರ ಅಣ್ಣನಿಗೆ, ಅವರ ತಮ್ಮನಿಗೆ, ಅವರ ಫುಲ್ ಫ್ಯಾಮಿಲಿಗೆ ದೇವರು ಆಯುರಾರೋಗ್ಯ, ಬುದ್ಧಿ, ಆಯುಷ್ಯ, ಅವರು ವಿದ್ಯೆ ಮಾಡುವಂತಹ ಕಾರ್ಯದಲ್ಲಿ ಎಲ್ಲವನ್ನೂ ದಯಪಾಲಿಸಲಿ ಅಂತ ಕೇಳ್ತಾ ನಾನು ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮತ್ತೆ ಸಮಸ್ತ ಬಂದ ಎಲ್ಲಾ ಜನರಿಗೂ, ಪಾಲ್ಗೊಂಡ ಎಲ್ಲರಿಗೂ ಭಕ್ತರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಧನುರ್ಮಾಸದ 9ನೇ ದಿನ. ಇವತ್ತು ರೋಹಿಣಿ ನಕ್ಷತ್ರ. ಹೌದು, ಇವತ್ತು ರೋಹಿಣಿ, ನಿನ್ನೆ ಭರಣಿ, ಕೃತಿಕೆ, ಇವತ್ತು ರೋಹಿಣಿ ನಕ್ಷತ್ರ. ಶುಭ ದಿನ. 9:30ಕ್ಕೆ 9:12ಕ್ಕೆ ನಾವು ರಕ್ತೇಶ್ವರಿ ಗುಡಿಯ ಶಿಲಾನ್ಯಾಸ ಮಾಡಿದ್ದೇವೆ. ಇದಕ್ಕೆ 3 ಅತಿಥಿಗಳು ಬಂದಿರ್ತಾರೆ. ಇದು ನಮ್ಮ ಇಲ್ಲಿಯ ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ. ನಮ್ಮ ಅತಿಥಿಗಳು ಒಂದೆರಡು ಮಾತು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಜಗನ್ಮಾತೆ ಶ್ರೀ ಕೊಲ್ಲಿ ದುರ್ಗಾ ಪರಮೇಶ್ವರಿ ಅತ್ಯಂತ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ. ಐತಿಹಾಸಿಕವಾದಂಥ ಈ ದೇವಸ್ಥಾನದೊಂದು ಪ್ರಕೃತಿದತ್ತವಾದಂಥ ಒಂದು ರಮಣೀಯ ದೃಶ್ಯ ಕಾವ್ಯಗಳನ್ನು ನೋಡಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಅಂಥ ಒಂದು ಶ್ರೇಷ್ಠವಾದಂಥ ಸ್ಥಳದಲ್ಲಿ ಉದಿಸಿ ನಮ್ಮೆಲ್ಲರನ್ನು ಕಾಯ್ತಿರುವಂಥ ಒಂದು ಜಗನ್ಮಾತೆ ಕೊಲ್ಲಿ ದುರ್ಗಾ ಪರಮೇಶ್ವರಿ. ಈ ಹಿಂದೆ ಒಂದು 10-12 ವರ್ಷಗಳ ಹಿಂದೆ ನಡೆದಂಥ ಬ್ರಹ್ಮಕಲಶೋತ್ಸವದಲ್ಲಿ ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ಈಗ ಮತ್ತೆ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದ ಒಂದು ಅತ್ಯಂತ ಪರಮ ಪುಣ್ಯದಾಯಕವಾದಂಥ ಕಾರ್ಯಕ್ರಮಗಳು ಡಾಕ್ಟರ್ ಲೋಕೇಶ್ ರಾವ್, ನಮ್ಮ BK ಧನಂಜಯರಾವ್ ಹಾಗೂ ನಮ್ಮ ವಾಸುದೇವ ಕಕ್ಕೆನೇಜಿ ಹಾಗೂ ಇಲ್ಲಿನೆಲ್ಲ ಸಮಸ್ತ ಭಕ್ತರ ಒಂದು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ನೆರವೇರುತ್ತಿದೆ. ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶ ಸೇವೆಗಳು ಅತ್ಯಂತ ಯಶಸ್ವಿಯಾಗಿ ನಿರ್ವಿಘ್ನ ಸಾಗಲಿ ಅಂತ ಶುಭ ಹಾರೈಸ್ತೇನೆ. ನಮಸ್ತೆ. ನಮಸ್ಕಾರ. ಇವತ್ತು
ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಸನ್ನಿಧಿಯಲ್ಲಿ ರಕ್ತೇಶ್ವರಿ ಕಟ್ಟೆಯ ಶಂಕುಸ್ಥಾಪನೆ ಆಗಿದೆ. ಸ್ಥಳದ ರಕ್ಷಣಾ ದೇವತೆಯಾಗಿ ನಿಂತಿರುವಂಥ ರಕ್ತೇಶ್ವರಿ ಈ ಒಂದು ಬ್ರಹ್ಮಕಲಶ ಜೀರ್ಣೋದ್ಧಾರ ಬ್ರಹ್ಮಕಲಶದ ಈ ಸುಸಂದರ್ಭದಲ್ಲಿ ಅಲ್ಲಿ ಸನ್ನಿಧಿಯಾಗಿ ನಮಗೆಲ್ಲರಿಗೂ ರಕ್ಷಣೆ ಕೊಡಲಿ, ಹಾಗೆ ಈ ಕ್ಷೇತ್ರವನ್ನು ಉತ್ತರೋತ್ತರ ಅಭಿವೃದ್ಧಿಪಡಿಸುವಲ್ಲಿ ಅವಳ ಆಶೀರ್ವಾದ, ಅವಳ ಒಂದು ಇರುವಿಕೆ ಇನ್ನೂ ನಿರ್ವಿಘ್ನವಾಗಿ ಮುಂದುವರಿಯಲಿ ಅಂತ ಆ ರಕ್ತೇಶ್ವರಿಯಲ್ಲಿ ಹಾಗೆ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯವರ ಹತ್ರ ಪ್ರಾರ್ಥಿಸ್ತಾ ಇಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ. ಇದು ಹೊಸತನದ ಸಂಕಲನ.